ಹಾಯ್, ಗುಡ್ ಮಾರ್ನಿಂಗ್ ಗ್ಯಾಸ್. ಇವಾಗ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಡೀತಾ ಇದೆ. ಬ್ರೆಡ್ಡು ಮತ್ತು ಆಮ್ಲೆಟ್ಟು ಹಾಕ್ಬಿಟ್ಟು ನಮ್ಮ ಮನೆಯವರು ಮಾಡಿದ್ದು ಇವತ್ತು ಬ್ರೇಕ್ಫಾಸ್ಟು. ಮೊಟ್ಟೆ ಇದೆ. ರಾನ್ಗೆ ಸ್ಕೂಲ್ಗೆ ಬ್ರೆಡ್ಡು ಆಮ್ಲೆಟ್ಟು ಮತ್ತು ನೀರು. ಚಳಿನಾ? ಚಳಿ ಸ್ನಾನ ಆಯ್ತಲ್ಲ? ಬ್ರಷ್ ಜಲ ಬ್ರಷ್ ಬುಷ ಚಳಿ 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 ಆಗ್ತದೆ ರಾಯನಿಗೆ ನೋಡಿ. ಅದಕ್ಕೆ ಹೆಂಗೆ ಬೆಡ್ಶೀಟು ಮುಗಿರ್ಕೊಂಡು ಕುತ್ಕೊಂಡು ಅವನೇ ಅಲ್ಲ ರಾಯ್? ಹಾಂ. ಸ್ಕೂಲಿಂದ ಮನೆಗೆ ಹೋಗೋ ರೋಡಲ್ಲಿ ಎಳ್ನೀರು ಶಾಪ್ ಇದೆ. ಅದಕ್ಕೆ ಡೈಲಿ ಎಳ್ನೀರು ಬೇಕು ಅಂತ ಕೇಳ್ತಾನೆ. ಇವಾಗ ಅದಂತೂ ರೂಢಿ ಆಗಿಬಿಟ್ಟಿದೆ ಅವನಿಗೆ. ಇವಾಗ ಅಲ್ಲಿ ಅದೇ ಎದುರುಗಡೆನ ಸುತ್ತೀವಲ್ಲ, ಅಮ್ಮ ಎಳ್ನೀರು ಬೇಕಂತ ತೋರಿಸ್ತಾನೆ. ಅದು ಇವಾಗ ಸ್ಕೂಲ್ಗೆ ಹೋಗಿಂದ ಕುಡಿತಾ ಇದ್ದಾನೆ ಅವನಿಲ್ಲ. ಮುಂಚೆ ಆದರೆ ಕುಡಿತಾನೆ ಇಲ್ಲ ಆಗಿತ್ತು. ಇವಾಗ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಅವನಿಗೆ. ಎಳ್ನೀರು ಬೇಕಂತ ಹೇಳ್ತಾನೆ, ಅದಕ್ಕೆ ಸ್ಟಾಪ್ ಮಾಡ್ತಿದ್ದೆ. ಕುಡಿತಾ ಇದ್ದಾನೆ. ಅದು ಫುಲ್ ಕೊಡ್ದ ಮನೆಗೆ ಬಂದು ಸ್ಕೂಲಿಂದ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಮಲಗಿಬಿಟ್ಟ. ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಆಟ ಆಡೋಕ್ಕಂತ ಹೋಗುತ್ತಾ ಅಲ್ಲಿ. ಆಮೇಲೆ ಬಂದಿದ್ದು ರಾತ್ರಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದಲ್ವ, ಅದನ್ನು ಕ್ಲೀನ್ ಮಾಡಿ ಎತ್ತಿಡೋಣ ಫ್ರಿಜ್ಜಲ್ಲಿ ಅಂದ್ಬಿಟ್ಟು ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಕ್ಕೋಣ ಅಂತಂದ್ಬಿಟ್ಟು ಅಡುಗೆ ಮಾಡೋ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿರುತ್ತಲ್ಲ, ಬೇಗ ಕೈಗೆ ಸಿಗುತ್ತೆ ಅಂತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎತ್ತಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೆ. ಆಮೇಲೆ ಅದೆಲ್ಲ ಆಯಿತು. ಆದ ತಕ್ಷಣ ಮೊಟ್ಟೆ ತೊಗೊಂಡು ಬಂದಿದ್ವಿ. ಮೊಟ್ಟೆನ ಈ ಥರ ಮಾಡಿ ಇಡಬೇಕು. ಈ ಥರ ಮಾಡಿಟ್ರೆ ನನಗೆ ಅಡುಗೆ ಮಾಡುವಾಗ ಸ್ವಲ್ಪ ಚೆನ್ನಾಗಿರುತ್ತೆ. ಮೊಟ್ಟೆ ತೊಗೊಂಡು ಬಂದಿದ್ದೆ. ಮೊಟ್ಟೆನ 1 ಡಜನ್ ತೊಗೊಂಡು ಬಂದಿದ್ವಿ. ಅದು ಯಾಕೆ ಡಬ್ಬದಲ್ಲಿ ಹಾಕಿಡ್ತಾ ಇಲ್ಲ ಅಂತಂದರೆ, ನಮ್ಮ ಮಗನಿಗೆ ಫ್ರಿಜ್ಜು ಎಲ್ಲ ಕೈಗೆಲ್ಲ ವಸ್ತು ಎಲ್ಲ ಕೈಗೆ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಭಯ ಆಗಿಬಿಟ್ಟಿದೆ. ಏನು ಫ್ರಿಜ್ಜಲ್ಲಿ ಕೆಳಗಡೆ ಅವ್ನ ಕೈಗೆ ಅಟ್ಕೋತಾರ ಏನಾದರೂ ಇಟ್ಟರೆ ಅದು 1 ನಿಮಿಷದಲ್ಲಿ ಒಂದು ಉಳಿಯಲ್ಲ. ಅದಕ್ಕೆ ಟ್ರೇ ಇದೆ, ಅದನ್ನು ಹೊಡೆದಾಕಿದ್ದಾನೆ. ಅದಕ್ಕೆ ಈ ಥರ ಸ್ವಲ್ಪ ಒಂಥರ ಪಾತ್ರದಲ್ಲಿ ಹಾಕಿಬಿಟ್ರೆ ಸ್ವಲ್ಪ ಸೇಫ್ಟಿಯಾಗಿರುತ್ತೆ. ಸ್ವಲ್ಪ ಮುಂದುಗಡೆ ಇಟ್ಟು ಅದ್ರ ಮುಂದುಗಡೆ ಏನಾದರೂ ಒಂದು ವಸ್ತು ಇಡಬೇಕು. ಅದರಷ್ಟೇ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಆಯಿತು ಕತೆ. ಒಂದು ಮೊಟ್ಟೆ ಒಳಗೆಲ್ಲ ಒಂದು ವಸ್ತು ರಾಯನಿಗೋಸ್ಕರ ಸ್ವಲ್ಪ ಹೆದರ್ಬಿಟ್ಟು ಇಲ್ಲಿ ಇಡೋದು ಫ್ರಿಜ್ಜಲ್ಲಿ. ಸ್ವಲ್ಪ ಹಿಂದ್ಗಡೆ ತಳ್ಳಿಬಿಟ್ಟು ಇಡಬೇಕು. ಇಲ್ಲಾಂದರೆ ಇಲ್ಲಿ ಇಟ್ಟರೆ ನನ್ನ ಕತೆ ಒಂದು ಮೊಟ್ಟೆ ಉಳಿಯೋಲ್ಲ. ಅದಕ್ಕೆ ಒಂದು ಮೊಟ್ಟೆ ಉಳಿಯೋದಿಲ್ಲ, ಎಲ್ಲ ತೊಗೊಂಡ್ಬಿಟ್ಟು ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಇಲ್ಲಿಟ್ಟಿದ್ದು. ಬಾಯ್ ಗೈಸ್, ಮುಂದಿನ ಬ್ಲಾಗ್ ಸಿಗ್ತೀನಿ. ಬಾಯ್, ಗುಡ್ ನೈಟ್.